ಧರ್ಮಸ್ಥಳ ನಾನು ಫಸ್ಟ್ ಟೈಮ್ ನೋಡಿದ್ದು. ಚಿಕ್ಕ ವಯಸ್ಸಿಂದ ಹೋಗೋಣ ಅಂದ್ರೆ ಹೋಗಕ್ಕೆ ಆಗಿಲ್ಲ. ಫಸ್ಟ್ ಧರ್ಮಸ್ಥಳ ನೋಡಿದ್ನಿ. ಧರ್ಮಸ್ಥಳ ಹತ್ರ ನಾವು ರೂಮ್ ಮಾಡಿದ್ವಿ. ರೂಮ್ ಎಷ್ಟಪ್ಪ ಅಂದ್ರೆ ಕೇವಲ 310 ರೂಪಾಯಿ ಅಷ್ಟೇ. ಅಲ್ಲಿ ಫಸ್ಟೇ ನಮ್ಮ ಹತ್ರ 510 ರೂಪಾಯಿ ತಗೊಂತಾನೆ. ಆಮೇಲಿಂದ ನಮಗೆ 200 ರೂಪಾಯಿ ರಿಟರ್ನ್ ಕೊಡ್ತಾರೆ. ಧರ್ಮಸ್ಥಳ ಹತ್ರ ವಿಡಿಯೋ ಎಲ್ಲ ಮಾಡಿದ್ನಿ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಲ್ಲ ಹೋಗಿದ್ದು, ನನ್ಗೇನು ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಆ ಥರ ಹೋಗ್ಬೇಕು. ಗಜೇಂದ್ರ ಆದ್ರೆ ಮೊಕ್ತವನೆ, ನನಗೆ ಮೊಕ್ತವನೋ ದೇವ್ರಿಗೆ ಮೊಕ್ತವನೋ ಗೊತ್ತಿಲ್ಲ. ಅಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಾವು ದೇವ್ರನ್ನ ನೋಡಿದ್ದು ಇದೇ ಫಸ್ಟ್ ಟೈಮ್ ಅಲ್ಲ. ಸರಿ ಅಂತ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗ್ತಾ ನನಗೆ ವಿಡಿಯೋ ಅಂದ್ರೆ ತುಂಬಾ ಇಷ್ಟ ಅಲ್ಲ. ಹೋಗ್ತಾ ವಿಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ, ಇಲ್ಲಿ ಚೇರ್ ಕುತ್ಕೊಬೋದು. ಇಲ್ಲಿ ಆಚೆ ಕಡೆ ಒಂದು ಫೋಟೋ ತಗೊಂಡ್ವಿ ದೇವಸ್ಥಾನ ಮುಂದೆ ಫೋಟೋಸ್ ಎಲ್ಲ ತಕೊಂಡು ನಾವು ಬಂದಿದ್ದು ಎಲ್ಲಪ್ಪ ಅಂದ್ರೆ ತಿರುಗಿ ದೇವಸ್ಥಾನ ಮಿಂಚು ಆಗ್ತೈತೆ. ಅಲ್ಲಿ ಮಳೆ ವಾತಾವರಣ ಇತ್ತು. ಮಳೆ ವಾತಾವರಣ ಮುಗಿಸ್ಕೊಂಡು ನಾವು ಬಂದ್ವಿ. ತಿರುಗಿ ಪ್ರಸಾದ ಇಕ್ತವ್ರೆ, ಪ್ರಸಾದಕ್ಕೆ ಹೋಗೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಅವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ನಾನು ವಿಡಿಯೋ ಮಾಡ್ಕೊಂಡು ಹೋದೆ. ಅಲ್ಲಿ ಪ್ರಸಾದ ಇಕ್ತರು, ಪ್ರಸಾದ ಎಲ್ಲ ತಿಂದ್ವಿ. ಪ್ರಸಾದ ಎಲ್ಲ ತಿಂದ್ಮೇಲೆ ನಾನು ಫಸ್ಟ್ ಟೈಮ್ ಇದೇ ಧರ್ಮಸ್ಥಳ ಪ್ರಸಾದ ತಿಂದಿದ್ದು. ಎಲ್ಲ ನೋಡ್ಕೊಂಡು ಎಲ್ಲ ಖಾಲಿ ಆಗಿದ್ದು ಜನ. ಸರಿ ಅಂತ ವಾಪಸ್ಸು ರಿಟರ್ನ್ ಬಂದ್ವಿ ರೂಮ್ ಮಾತ್ರ ಸೂಪರ್ ಆಗೈತೆ. ರೂಮು ತಕೊಬೋದು. ಇಲ್ಲಿ ಸಂಕೇತ ಅಂತ ರೂಮ್ ನೋಡಿ ಬನ್ನಿ ನೀವೇ. ರೂಮು ನಾವು ಫಸ್ಟೇ ಮಾಡಕ್ಕಾಗಿಲ್ಲ ವಿಡಿಯೋ. ಆಮೇಲೆ ನಾವು ರಿಟರ್ನ್ ಬರೋವಾಗ ನಾನು ವಿಡಿಯೋ ಮಾಡಿದ್ದು. ಎಲ್ಲಿಂದೆಲ್ಲ ಹಾಕ್ಬಿಟ್ಟಿದೀವಿ. ರೂಮ್ ಮಾತ್ರ ನೀಟಾಗಿ ಇಕ್ಬಿಟ್ಟು ಹೋದ್ವಿ ನಾವು ಲಾಸ್ಟಾಗಿ ಹೋಗೋವಾಗ. ರೂಮ್ ಮಾತ್ರ ತಗೊಬೋದು. ಆಮೇಲೆ ರಿಟರ್ನ್ ಬಂದ್ವಿ. ಆಮೇಲೆ ಆಚೆ ಕಡೆ ನಾನು ಬರೋವಾಗ ರೂಮಿಂದ ಆಚೆ ಕಡೆ ಬಂದೆ. ರೂಮಿಂದ ಆಚೆ ಕಡೆ ಬಂದು ಇಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದೆ. ನಮ್ಮ ಹುಡುಗರು ನೀವು ಬನ್ನಿ ನಾನು ಹೋಗ್ತೀನಿ ಅಂತ ಅವ್ರು ಕೇಳ್ಬಿಟ್ಟು ನಾನು ಹೊರಟು ಬಂದ್ಮೇಲೆ ರೂಮ್ ಎಲ್ಲ ಒಂದು ರೌಂಡ್ ಹಾಕೊಂಡು ವಿಡಿಯೋ ಮಾಡಿದೆ. ಇಲ್ಲಿ ಈ ಟೋಕನ್ ನೋಡಿ, ಇಲ್ಲಿ ಕೊಡ್ತಾರೆ. ಇದು 200 ರೂಪಾಯಿ ವಾಪಸ್ ಕೊಟ್ಟಿದ್ರು ನಮ್ಗ ರಿಟರ್ನ್ ಬರೋವಾಗ. ಸಂಕೇತ ರೂಮ್ನ ಒಂದ್ಸತಿ ಎಲ್ಲ ವಿಡಿಯೋ ಮಾಡಿದೆ. ಇಲ್ಲಿ ಬೇಕಾದ್ರೆ ನೀವು ಹೋಗಿ 200 ರೂಪಾಯಿ ವಾಪಸ್ ಬರುತ್ತೆ. 300 ರೂಪಾಯಿ ರೂಮ್ ಅಷ್ಟೇ. 5 ಜನ ನಾವು ಇದ್ದು 5 ಜನನು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಚೆನ್ನಾಗೈತೆ. ಇಲ್ಲಿ ಫೋಟೋಸ್ ನಮ್ಮ ಹುಡುಗರು 2 ಫೋಟೋ ತಗೊಳ್ಳೋಣ, ಯಾವಾಗನ ಬರೋವಾಗ ಜ್ಞಾಪಕ ಇರ್ಲಿ ಅಂತ ಹೇಳಿದ್ನು. ಸರಿ ಅಪ್ಪ ಬನ್ನಿ ಅಂತ ಒಂದು ಫೋಟೋ ತಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಮಹಾಗಣಪತಿ ದೇವಸ್ಥಾನಕ್ಕೆ. ಇಲ್ಲಿ ಗಂಟೆ ಯಾಕೆಂದ್ರೆ ಎಲ್ಲಾ ಕಟ್ಟಿದ್ದಾರೆ ಅಂದ್ರೆ, ನಾವು ಏನಾನ ಫಸ್ಟ್ ಟೈಮ್ ಹೋಗೋವಾಗ ನಾವ್ ಏನಾನ ಕೋರಿಕೆ ಹರಕೆ ಏನಾನ ಮೊಕ್ಕೊಂಡ್ ಬಂದ್ರೆ ನೆಕ್ಸ್ಟ್ ಟೈಮ್ ನಾವು ಹೋಗೋವಾಗ ಗಂಟೆ ಕಟ್ಬೇಕು, ಹರಕೆ ನಿಂಗೆ ನೆರವಾದ್ರೆ ಅಂತ ಇಲ್ಲಿ ಒಂದು ಶಾಸ್ತ್ರ ಐತೆ. ನನ್ಗ್ ಗೊತ್ತಿಲ್ಲ, ನಮ್ ಫ್ರೆಂಡ್ಸ್ ಹೇಳಿದ್ನು. ಸರಿ ಅಂತ ನಾನು ಹರಕೆ ಹೊತ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋಗೋವಾಗ ನೋಡೋಣ. ಅಲ್ಲಿಂದ ರಿಟರ್ನ್ ಆಗಿದ್ದು ಸರಿ, ಸೈಡ್ ಕಬಾಬ್ ಏನಾನ ತಿನ್ನೋಣ ಅಂತ ತಿಂದೆ. ನಮ್ಮ ಕಳ್ಳಣ್ಣನ ಇದ್ಕೊಂಡು ಮಾವಿನಕಾಯಿ ಮಾವಿನಕಾಯಿ ಚೆನ್ನಾಗಿರುತ್ತೆ ಅಂತ. ಸರಿ ಅಂತ ನಾನು ಸೌತೆಕಾಯಿ ತಿಂದೆ. ಸೌತೆಕಾಯಿ ಚೆನ್ನಾಗಿತ್ತು. ಅಲ್ಲಿಂದ ಸೌತೆಕಾಯಿ ತಿನ್ಕೊಂಡು ಕಾರಾಗ ಹಾಡುಗಳು ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ. ಡ್ಯಾನ್ಸ್ ಮಾಡಕ್ಕಾಗಿಲ್ಲ. ಸರಿ ಅಂತ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್ ಬಾಯ್ ಫ್ರೆಂಡ್ಸ್.